ಇವತ್ತಿನ ಬಜೆಟ್ ಬಗ್ಗೆ ಬಹಳಷ್ಟು ಪರ ವಿರೋಧದ ಚರ್ಚೆಗಳಂತೂ ನಡೀತಾನೆ ಇದೆ. ಸೊ ಇದೆಲ್ಲದರ ನಡುವೆ ಈಗ ಇದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಜಾರ್ ಬಂಗೇರ ಅವರು ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಇವತ್ತಿನ ಬಜೆಟ್ನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಹಾಕೊಂಡಿದ್ದಾರೆ, ಏನೇನು ಇದನ್ನ ಕಾರ್ಯರೂಪಕ್ಕೆ ಬರಬೇಕಾಗಿದ್ರೆ ಅದು ಖಂಡಿತವಾಗಿ ಆರ್ಥಿಕತೆಯಲ್ಲಿ ತುಂಬಾ ತೊಂದರೆ ಬರ್ತದೆ. ಒಂದು ಬೆಂಗಳೂರು ಬಗ್ಗೆ ಟನೆಲ್ದು 40,000 ಕೋಟಿ ಅಂತ ಹೇಳಿದ್ದಾರೆ. ಅದರಲ್ಲಿ 7,000 ಕೋಟಿ ಮಾತ್ರ ಗ್ರೇಟರ್ GBAಗೆ ಇಟ್ಕೊಂಡಿದ್ದಾರೆ. ಅದು ಎಲ್ಲಿ ಸಾಕಾಗತ್ತೆ? ಅದಾಯ್ತು. ಅದಾದ್ಮೇಲೆ ನಮ್ಮ ವಿಶೇಷವಾಗಿ ಎಲ್ಲಾ ವರ್ಗದ ಜನರಿಗೂ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ, ಮಹಿಳೆಯರಿಗೆ, ಮಕ್ಕಳಿಗೆ, ಆಮೇಲೆ ಬೇರೆ ಬೇರೆ ವಿಷಯದಲ್ಲಿ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಬೆಂಗಳೂರು ಏನಂತ ಹೇಳಿದ್ರೆ, ನೀವು ಬೆಂಗಳೂರಿನ ಹೊರಗಡೆ ಹೋಗಿ ನೀವು ಏನು ಕೈಗಾರಿಕೆ ಸ್ಥಾಪನೆ ಮಾಡ್ತೀರಾ ಅದಕ್ಕೆ ನಾವು 3% ಇಂದ 5% ಕೊಡ್ತೇವೆ ಅಂದ್ರೆ, ಟೈರ್ 2 ಸಿಟಿಗೆ ಬಿಯಾಂಡ್ ಬ್ಯಾಂಗ್ಳೂರ್ ಟೈರ್ ಸಿಟಿ 3%, ಆಮೇಲೆ ಟೈರ್ 2 ಸಿಟಿಗೆ 2% ಇದು ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಯಾವ ರೀತಿಯಲ್ಲಿ ಸಾಧ್ಯತೆ ಇದೆ ಈಗ? ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಇರುವಂತಹ ಒಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಬಿಟ್ರೆ, ಅದು ರೋಡ್ ಆಗ್ಲಿ ಅಥವಾ ಬಂದರ್ ಆಗ್ಲಿ ಅಥವಾ ಏರ್ಪೋರ್ಟ್ ಆಗ್ಲಿ, ಇದನ್ನೆಲ್ಲ ಮಾಡಬೇಕು. ಇವ್ರದ್ದು ದುಡ್ಡಿಲ್ಲ. ಈಗ ನಾವು ಕರ್ನಾಟಕದಲ್ಲಿ ಇನ್ನೂ ಎಲ್ಲ ಏರ್ಪೋರ್ಟ್ ಜಾಸ್ತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ದುಡ್ಡಿದೆ ಇವ್ರ ಹತ್ರ? ಆಯ್ತಲ್ಲ. ಅದಾದ್ಮೇಲೆ ಬಂದರು ಇರುವುದೇ ಒಂದೇ ಬಂದರು ನಮಗೆ, ಮಂಗಳೂರು ಬಂದರು. ಆ ಮಂಗಳೂರು ಬಂದರೆ ಕನೆಕ್ಟಿವಿಟಿಗೆ ಒಂದೇ ಒಂದು ರೋಡ್ ಈಗ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಆಗಿದೆ. ಅದ್ ಬಿಟ್ರೆ ನಮ್ಮ ಎಲ್ಲ ಎಕ್ಸ್ಪೋರ್ಟ್ಗಳು ಹೋಗುದು ಎಲ್ಲಿಂದ ಅಂತ ಹೇಳಿದ್ರೆ, ಚೆನ್ನೈಯಿಂದ ಅಥವಾ ನಮ್ಮ ಇದು ಮುಂಬೈಯಿಂದ ಅಲ್ವಾ? ಅದೇ ಉತ್ತರ ಕರ್ನಾಟಕದವ್ರು ಏನ್ ಮಾಡಿದ್ರೆ ಮುಂಬೈಯಿಂದ ಕಳಿಸ್ಕೊಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಕಡೆ ಇರುವವರೆಲ್ಲ ಚೆನ್ನೈಯಿಂದ ಕಳಿಸ್ತಾರೆ. ಮತ್ತೆ ಮಂಗಳೂರಿನ ಹೋಗುವಂತ ವ್ಯವಸ್ಥೆಗಳು ಸರಿಯಾಗಿಲ್ಲ. ಅದಕ್ಕೆ ರೋಡ್ ಕನೆಕ್ಟಿವಿಟಿ, ಬಂದರ್ ಕನೆಕ್ಟಿವಿಟಿ, ಏರ್ಪೋರ್ಟ್ ಕನೆಕ್ಟಿವಿಟಿ ಇದನ್ನೆಲ್ಲ ಮಾಡ್ಬೇಕಾಗಿದ್ರೆ ಒಂದು 3 ವರ್ಷ ಕಾರ್ಯಕ್ರಮ ಹಾಕ್ಬೇಕಾದ್ರೆ 1 ವರ್ಷದಲ್ಲಿ ಆಗುವಂತ ಕೆಲಸ ಅಲ್ಲ ಇದು. ಅದರಿಂದಾಗಿ ಈಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 37 ರಾಷ್ಟ್ರಗಳಲ್ಲಿ ನಾವು ಸಂಧಾನಗಳ ಏನೋ ಒಂದು ನಮ್ಮ ವ್ಯಾಪಾರ ವಹಿವಾಟುಗಳ ಬಗ್ಗೆ ಒಂದು ಹಾಕೊಂಡಿದ್ದೇವ, ಕಾರ್ಯಕ್ರಮವನ್ನು ಹಾಕೊಂಡಿದ್ದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿದ್ರೆ ಇಲ್ಲಿ ನಾವು ಮೂಲಭೂತ ಸೌಕರ್ಯಗಳನ್ನು ಗಟ್ಟಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಒಂದು ಉದ್ಯೋಗ ಅವಕಾಶ, ಉದ್ಯಮಿಯನ್ನಾಗಿ ಮಾಡುವಂತ ಕೆಲಸಕ್ಕೆ ಈ ಸರ್ಕಾರ ಮಾಡುವಂತ ಕಾರ್ಯ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಬಜೆಟ್ ನಲ್ಲಿ ನಾವೇಂತ ಹೇಳಿದ್ರೆ, ಬಿಯಾಂಡ್ ಬ್ಯಾಂಗ್ಳೂರ್ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ, ಇದನ್ನ ಅನೌನ್ಸ್ಮೆಂಟ್ ಮಾಡಿದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ ಅಲ್ಲಿ ನಾವು ಸ್ವಲ್ಪ ಕೊಡಬೇಕು ಅಂತೇಳಿ. ಆಮೇಲೆ ಈ ಕೈಗಾರಿಕೆಗಳ ಉತ್ಪಾದನೆಗೆ ಪ್ರೋತ್ಸಾಹಕ್ಕಾಗಿ ಅದನ್ನ ಸಹಾಯಕರವಾಗಿ ಕೆಲಸ ಮಾಡಬೇಕು ಕೊಟ್ಟಿದ್ದೇವೆ. ಅದು ಏನು ಅಂತದ್ದೇನು ಬಂದಿಲ್ಲ. ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಇವ್ರ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಇದು ಇಟ್ಕೊಂಡು 5 ಗ್ಯಾರಂಟಿಗಳೇನಿದೆ ಅದನ್ನ ಇಟ್ಕೊಂಡು ಮುಂದೆ ಒಂದಂತೆ ಕಳ್ಸ್ಕೊಂಡಿದೆ ಅಂತ ಹೇಳಿ ಎಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಆದ್ರೆ ಇನ್ನೊಂದು ಏನಂತ ಹೇಳಿ, ಈ ಬಜೆಟ್ ಒಂದು ಸಮತೋಲನ ಬಜೆಟ್ ಆಗಿದ್ರು ಇದಕ್ಕೆ ಪೂರಕವಾದಂತ ಆರ್ಥಿಕತೆಯ ಹಿನ್ನೆಲೆ ಸರಿಯಾಗಿ ಇಲ್ಲ. ಯಾಕಂತ ಹೇಳಿ, ಇಲ್ಲಿ ನಾವು RBI ರಿಪೋರ್ಟ್ ಪ್ರಕಾರ ನಮ್ಮಲ್ಲಿ ನಮ್ಮ ಲಯಬಿಲಿಟೀಸ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ 1,69,000 ಕೋಟಿಗಳು ಜಾಸ್ತಿ ಆಗಿದೆ. ಅದು ಇವರೇನ್ ಹೇಳ್ತಾರೆ, ಅದು ಎಲ್ಲ ಸೇರಿಬಿಟ್ಟು ಮಾಡಿದ್ದಾರೆ, ಅದು ಬೇರೆ ನಮ್ಗೆ ಬೇಕಾದಂತ ಕಾರ್ಯಕ್ರಮಗಳಿಗೆ ಆಗುದಿಲ್ಲ ಅಂತೇಳಿ. ಈಗ 4,86,000 ಕೋಟಿ ಏನ ಕಾರ್ಯಕ್ರಮ ಹಾಕೊಂಡ್ರೆ ಅದರಲ್ಲಿ 3,46,000 ಕೋಟಿಯನ್ನ ಈಗಾಗಲೇ ಅವರಿಗೆ ಅದರಲ್ಲಿ ಬಾಪ್ತಿಗಳಲ್ಲಿ ಖರ್ಚಿಗೆ ಹೋಗುತ್ತೆ. ಆದ್ರೆ ನಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೆ ಹಾಕುವಂತ ದುಡ್ಡು ಕಮ್ಮಿ ಆಗಿದೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 25% ಆಗಿ ಬಂದಿದ್ರೆ, ಅದರಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಕ್ಕೆ 1-2 ವರ್ಷಗಳಲ್ಲಿ ಒಂದು ರೂಪ ಬರ್ಬೋದು ಅದರಲ್ಲಿ. ಅದು ಬಂದಿಲ್ಲ.
ಅದರಲ್ಲಿ ಈಗ ಈ ಪರಿಸ್ಥಿತಿಯಲ್ಲಿ ನಮ್ಮ ಈ ಸರ್ಕಾರ ಏನ್ ಮಾಡ್ಬೇಕಂತ ಹೇಳಿದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬೇಕಾದ್ರೆ ಅದು ಬೇಕಾದಂತ ಏನೇನು ಆರ್ಥಿಕತೆ ಬೇಕಾಗಿದೆ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸಾಲ ಮಾಡ್ಕೊಂಡ್ರೆ ನಾವು ಖರ್ಚಿಗೆ ಸಾಲ ಮಾಡ್ಕೊಳ್ಬಾರ್ದು. ನಾವು ಸಾಲ ಮಾಡೋದು ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ಗೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಸಾಲ ಮಾಡಿದ್ರೆ ಅದು ಮತ್ತೆ ಅದು ಬೆಳೀತದೆ. ಅದು ಬಿಟ್ಬಿಟ್ಟು ನಾವು ನಮ್ ಖರ್ಚಿಗೆ ಸಾಲ ಮಾಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ಆದ್ರೆ ಒಂದೇ ಒಂದು ನನಗೆ ಸಂತೋಷದ ವಿಷಯ ಏನಂತ ಹೇಳಿದ್ರೆ ಇವರು ಈಗ ಅದನ್ನ ತಿಳ್ಕೊಂಡಿದ್ದಾರೆ. ಈ ಬಜೆಟ್ ಅಲ್ಲಿ ತುಂಬಾ ತಿಳ್ಕೊಂಡಿದ್ದಾರೆ. 3 ಗಂಟೆ 30 ನಿಮಿಷ ಭಾಷಣದಲ್ಲಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಬೆಳೆಸ್ಕೊಂಡು ಹೋಗ್ಬೇಕಾಗಿದ್ರೆ ಈ ರಾಜ್ಯದ ಆರ್ಥಿಕತೆ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಮೂಲ ಬಂಡವಾಳಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ರೆ, ಅದೇ ರೀತಿಯಲ್ಲಿ ಈಗಿರುವ ಪರಿಸ್ಥಿತಿಯಲ್ಲಿ ಇವರು ಏನೋ ಒಂದು ಆರ್ಥಿಕ ಶಿಸ್ತನ್ನು ತಗೊಂಡು ಬಂದ್ರೆ ಖಂಡಿತವಾಗಿ ನಾವು ಮುಂದಕ್ಕೆ ಹೋಗ್ಬಹುದು. ಈ ಬಜೆಟ್ ಅಲ್ಲಿ ಎಸ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಮಾಹಿತಿಯನ್ನು ನೀಡಿದ್ದಕ್ಕೆ.